ಈ ಜಯಂತಿ ಉದ್ದೇಶ ಮತ್ತು ನಂಜುಂಡಸ್ವಾಮಿ ಅನ್ನುವಾಗ ಒಂದು ಕೃಷಿ ಸಮುದಾಯದಲ್ಲಿ, ರೈತ ಸಮುದಾಯದಲ್ಲಿ ಒಂದು ಚೈತನ್ಯವನ್ನು ಹುಟ್ಟಾಕ್ತಂಥದ್ದು. ಅಂಥದ್ದೊಂದು ವ್ಯಕ್ತಿತ್ವ ಈಗ ನಮ್ಮ ಮುಂದೆ ಇಲ್ಲ. ಅವರ ಇದೇ ತಿಂಗಳು 3ನೇ ತಾರೀಕು ಅವರು ಗತಿಸಿ 21 ವರ್ಷಗಳಾಗ್ತದೆ. ಆದರೂ ಕೂಡ ಅವ್ರು ಬಿಟ್ಟೋಗಿರ್ತಕ್ಕಂಥ ವಿಚಾರಗಳು ಬಹಳ ದೊಡ್ಡದಿದೆ. ಇಡೀ ಜಗತ್ತಿನ ದುಡಿಯೋ ವರ್ಗದ ಕಣ್ ತೆರೆಸ್ತಂಥ ಪ್ರಾಯಶಃ ಒಬ್ಬ ದಾರ್ಶನಿಕರು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಾರ್ದು. 1999 2000ನೇ ಇಸ್ವಿನಲ್ಲಿ ಈ ರಾಜ್ಯಕ್ಕೆ ಎದುರಾದಂಥ ನುಸಿಪೀಡೆ, ಆ ಸಂದರ್ಭದಲ್ಲಿ ಹೇಗೆ ಮಾಡಬೇಕು ಅಂತೇಳಿ ತೆಂಗು ಬೆಳೆ ರೈತರು ಬಹಳಷ್ಟು ಧಾವಂತಕ್ಕೆ, ಸಂಕಷ್ಟಗಳಿಗೆ, ನೋವುಗಳಿಗೆ ಸಿಕ್ಕಾಕೊಂಡಿದ್ದಂಥ ಸಂದರ್ಭದಲ್ಲಿ ತೆಂಗು ಉತ್ಪನ್ನ ಪರ್ಯಾಯವಾಗಿ ಏನು ಮಾಡ್ಬೋದು ಅಂತ ಹೇಳಿದಾಗ ಹೊಂಬಾಳೆಯನ್ನು ಬರೆದು ನೀರ ಇಳಿಸ್ಬೇಕು ಅನ್ನುವಂಥ ಒಂದು ತೀರ್ಮಾನಕ್ಕೆ ಅವಕಾಶ ಇದೆ. ಅದು ನನ್ನ ಹಕ್ಕು, ನನ್ನ ತೆಂಗಿನ ಮರ, ನನ್ನ ಹೊಂಬಾಳೆ, ನನ್ನ ಹಕ್ಕು ಅಂತೇಳಿ ಪ್ರತಿಪಾದಿಸಿ ನಮ್ಮೆಲ್ಲರ ಬೆಳೆಗಾರರ ಕಣ್ತೆರೆಸಿ ಮತ್ತು ಇದರಿಂದ ಬರ್ತಕ್ಕಂಥ ಉತ್ಪನ್ನ ನೀರಾವನ್ನು ತೆಗೆಯುವುದು, ನೀರಾದಿಂದ ಉಪವಸ್ತುಗಳನ್ನ ಮಾಡ್ತಕ್ಕಂಥದ್ದು, 21 ರೀತಿಯ ಉಪವಸ್ತುಗಳನ್ನ ಮಾಡಲಿಕ್ಕೆ ಅವಕಾಶ ಇದೆ. ಬಹಳ ಮುಖ್ಯವಾಗಿ ನೀರ ಬೆಲ್ಲ ಮತ್ತು ನೀರ ಸಕ್ಕರೆ, ವಿನೆಗರ್ ಇವೆಲ್ಲವನ್ನು ಮಾಡಲಿಕ್ಕೆ ಸಾಧ್ಯ ಇರತಕ್ಕಂಥದ್ದನ್ನ ವೈಜ್ಞಾನಿಕವಾಗಿ ನಮ್ಮ ಮುಂದೆ ತೆರೆದಿಟ್ಟು ಒಂದು ಸಂಚಲನವನ್ನು ಮೂಡಿಸ್ತಂಥದ್ದು. ಅದೇ ಸಂದರ್ಭದಲ್ಲಿ ಸ್ವತಃ ತೆಂಗಿನ ಮರದ ಮೇಲೆ ಹತ್ತಿ ಹೊಂಬಾಳೆ ಒರೆದು ನೀರ ಇಳಿಸ್ತಕ್ಕಂಥ ಒಂದು ಚಟುವಟಿಕೆಗೆ ಆರಂಭ ಮಾಡಿದ್ರು. ಅದು 25 ವರ್ಷಗಳು ಆದರೂ ಕೂಡ ಆ ದಿನದಲ್ಲಿ ಇದೇ ಚನ್ನಪಟ್ಟಣ ವಿಟ್ಲೇನಹಳ್ಳಿನಲ್ಲಿ ಗೋಲಿಬಾರ್ ಆದಂಥದ್ದು, 2 ರೈತರನ್ನ ಕಳ್ಕೊಂಡಂಥದ್ದು. ಆದಾಗ್ಯೂ ಕೂಡ ಅದು ಉದ್ಯಮವಾಗಿ ಸಾಧ್ಯ ಆಗದೇ ಇರತಕ್ಕಂಥದ್ದು ತೆಂಗು ಬೆಳೆಗಾರರ ಪಾಲಿಗೆ ದುರ್ದೈವ. ಇನ್ನೂ ಕೂಡ ಯಾಕೆ ಇದು ಈ ಕತ್ತಲೆ ಕವಚ್ಕೊಂಡಿದೆ ಅನ್ನುವಂಥದ್ರ ಬಗ್ಗೆ ಚರ್ಚೆ ಮಾಡ್ತಿದ್ದಾಗ ಮಾನ್ಯ ಶಾಸಕರು ಬಹಳ ಪ್ರಾಮಾಣಿಕವಾಗಿ ಒಂದು ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸಿದ್ರು. ಇಲ್ಲ, ನೀರ ಉದ್ಯಮವನ್ನು ಕೈಗೆತ್ತಿಕೊಳ್ಳೋಣ ಅನ್ನುವಂಥ ಅಭಿಪ್ರಾಯ ಕೊಟ್ಟು, ಪೂರ್ವದಲ್ಲಿ ನಾವು ಒಂದಷ್ಟು ಜನ ರೈತರ ಜೊತೆಗೆ ಚರ್ಚೆ ಮಾಡೋಣ, ಆಸಕ್ತರೆಲ್ಲ ಬರಲಿ ಅನ್ನುವಂಥ ಒಂದು ಸಂದೇಶವನ್ನು ಕೊಟ್ಟ ಮೇಲೆ ನಾವು ಈ ಸಭೆ ಸಾಧ್ಯ ಆಗದೆ. ಹಾಗಾಗಿ ಅವರ ಒಂದು ಆಲೋಚನೆ ಏನಿತ್ತು ಅದು ಮತ್ತೆ ಇವತ್ತು ನಂಜುಂಡಸ್ವಾಮಿ ಅವರ ಜನ್ಮದಿನದ ದಿನವೇ, ಜಯಂತಿಯ ದಿನವೇ ಇದನ್ನು ನಾವು ಆರಂಭ ಮಾಡಲಿಕ್ಕೆ ಒಂದು ಉತ್ತಮವಾದಂಥ ದಿನ ಅಂತೇಳಿ ಆಯ್ಕೆ ಮಾಡಿ ಇವತ್ತು ನಾವೆಲ್ಲ ಸೇರಿದ್ದೇವೆ. ಈ ಸಂದರ್ಭದಲ್ಲಿ ನೀರ ಜೊತೆಗೆ ನಂಜುಂಡಸ್ವಾಮಿ ಅವರ ಕೊಡುಗೆಗಳ ಬಗ್ಗೆ ಮಾತನಾಡಲಿಕ್ಕೆ ಬಹಳ ಅನುಭವಿಗಳು, ನಂಜುಂಡಸ್ವಾಮಿ ಅವರ ಬಗ್ಗೆ ವಿಶೇಷವಾಗಿ ಅಧ್ಯಯನ ಮಾಡಿ ಕೃತಿ ಕೂಡ ರಚನೆ ಮಾಡಿದ್ದಾರೆ.